ಹೈದರಾಬಾದ್ನಲ್ಲಿ ನಡೆದಂತಹ ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ ವೇಳೆ ಏನು ದುರಂತ ಸಂಭವಿಸಿತ್ತು, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಇದೀಗ ಟಾಕ್ಸಿಕ್ ಸಿನಿಮಾ ತಂಡದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಈವೆಂಟ್ ಮ್ಯಾನೇಜರ್ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು. ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ ಪೊಲೀಸರು ಟಾಕ್ಸಿಕ್ ಸಿನಿಮಾ ಈವೆಂಟ್ ನಲ್ಲಿ 4 ಗಂಭೀರ ಗಾಯ ಏನೋ ಆಗಿತ್ತು. ಅಂದ್ರೆ ನಿನ್ನೆ ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ. ಲಕ್ಷಾಂತರ ಮಂದಿ ಅಭಿಮಾನಿಗಳು ಜನರು ಆ ಒಂದು ಜಾಗದಲ್ಲಿ ಸೇರಿರ್ತಾರೆ. ಅಲ್ಲಿ ಸೌಂಡ್ ಸಿಸ್ಟಮ್ ಕಂಬ ಏನಿದೆ, ಅಂದ್ರೆ ಸೌಂಡ್ ಸಿಸ್ಟಮ್ ಇಡೋದಕ್ಕೆ ಅಂತ ಒಂದು ಕಂಬವನ್ನ ಏನ್ ನಿರ್ಮಾಣ ಮಾಡಿರ್ತಾರೆ, ಅದರ ಮೇಲೆ ಜನರು ಹತ್ತಿಕೊಳ್ತಿರ್ತಾರೆ. ಅದರ ಒಂದು ಇದಕ್ಕೆ ಭಾರವನ್ನ ತಡಿಲಿಕ್ಕಾಗದೆ ಆ ಸೌಂಡ್ ಸಿಸ್ಟಮ್ ಕಂಬವೇ ಬಿದ್ದು ಬೀಳುವಂಥದ್ದು, ಮುರಿದು ಬೀಳುವಂತ ನೋಡಿ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಈ ರೀತಿಯಾಗಿ ಆಗಿದ್ರಿಂದ 2 ಮಕ್ಕಳಿಗೆ ಹಾಗೆ ಅಲ್ಲಿದ್ದಂಥ ಒಂದಷ್ಟು ಜನರಿಗೆ ಗಾಯಗಳು ಕೂಡ ಆಗಿತ್ತು. ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಈವೆಂಟ್ ಅನ್ನ ಯಾರು ಕಂಡಕ್ಟ್ ಮಾಡಿರ್ತಾರಲ್ವಾ, ಈವೆಂಟ್ ಮ್ಯಾನೇಜ್ಮೆಂಟ್, ಅವರ ವಿರುದ್ಧವಾಗಿ ಹಾಗೆ ಚಿತ್ರತಂಡದ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ನೋಡಿ, ಒಂದು ಕಡೆ ಆ ಕಂಬ ಸೌಂಡ್ ಸಿಸ್ಟಮ್ ಇಟ್ಟಿದ್ದಂತಹ ಒಂದು ಕಂಬ ಯಾವ ರೀತಿಯಾಗಿ ಮುರಿದು ಬೀಳ್ತಾ ಇದೆ, ಹಾಗೆ ಅದರಲ್ಲಿ ಜನರು ಹತ್ತಿ ಕುಳಿತಿರ್ತಾರೆ. ಅಂದ್ರೆ ಸ್ಟೇಜ್ ಅನ್ನ ನೋಡುವ ಧಾವಂತದಲ್ಲಿ, ಅಲ್ಲಿ ಇರುವಂತಹ ಸೆಲೆಬ್ರಿಟಿಗಳನ್ನ ನೋಡುವ ಧಾವಂತದಲ್ಲಿ ಅವರು ಅಂದ್ರೆ ಆ ಒಂದು ಕಂಬದ ಮೇಲೆ ಹತ್ತಿ ಕುಳಿತುಕೊಂಡಿರ್ತಾರೆ. ಜನರು ಜಾಸ್ತಿ ಅದರ ಮೇಲೆ ಹತ್ತಿದ್ರಿಂದ ಅದರ ಕಂಬ ಕೂಡ ಮುರಿದು ಬೀಳುತ್ತೆ. ಸೊ ಇದೇ ಕಾರಣದಿಂದಾಗಿ ಒಂದಷ್ಟು ಜನರಿಗೆ ಗಾಯಗಳು ಕೂಡ ಆಗಿರುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಗೌಡ. ಐಶ್ವರ್ಯ, ನಾವು ನೋಡ್ತಾ ಇದ್ದೀವಿ ನನ್ನ ದೊಡ್ಡ ಮಟ್ಟದಲ್ಲಿ ನಡೆದಂತಹ ಈ ಒಂದು ಪ್ರೀ ರಿಲೀಸ್ ಈವೆಂಟ್ ಏನಿದೆ ಟಾಕ್ಸಿಕ್ ಚಿತ್ರದ್ದು, ಅಲ್ಲಿ ನಡೆದಿರುವಂತಹ ಅವಾಂತರ ಇದು. ಸೊ ಈಗ ಯಾರ್ಯಾರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಎಫ್ಐಆರ್ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ ಐಶ್ವರ್ಯ? ಎಸ್ ರಕ್ಷಾ, ಟಾಕ್ಸಿಕ್ ಸಿನಿಮಾ ಏನೇನಿದೆ ಆಗಸ್ಟ್ 26ಕ್ಕೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇರುವಂತದ್ದು. ಈ ಗ್ರ್ಯಾಂಡ್ ರಿಲೀಸ್ ಟೈಮ್ ಅಲ್ಲಿ ಸಿನಿಮಾ ಏನೇನು ರಿಲೀಸ್ ಆಗ್ಬೇಕನ್ನುವಂತ ಹಂತದಲ್ಲಿ ಪ್ರಚಾರದವರ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಚಾರ ನೆರವೇರ್ತಿದೆ. ಅದೇ ರೀತಿಯಲ್ಲಿ ನಿನ್ನೆ ಹೈದರಾಬಾದ್ನ ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಅದ್ದೂರಿಯಾಗಿ ಪ್ರೀ ರಿಲೀಸ್ ಇವೆಂಟ್ ಕೂಡ ಆಯೋಜಿಸಲಾಗಿತ್ತು. ಅಲ್ಲಿ ಟಾಕ್ಸಿಕ್ ಸಿನಿಮಾದ ತಾರಾ ಬಳಗವೇ ಬಂದಿರೋದ್ರಿಂದ ಯಶ್ ಅವರನ್ನ ನೋಡೋಕೆ, ಆ ತಾರಾ ಬಳಗವನ್ನ ನೋಡೋಕೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಬಂದಿದ್ರು. ಆ ಅಭಿಮಾನಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದ ಯಶ್ ಅವ್ರನ್ನ ಕಾಣಕ್ಕೋಸ್ಕರ ಆ ಸೌಂಡ್ ಬಾಕ್ಸ್ ಗಳನ್ನ ಇಟ್ಟಿದ್ರು. ಹಾಗೆ ಅಲ್ಲಿರುವಂತಹ ಮರಗಳ ಮೇಲೆಲ್ಲ ಹತ್ತಿರೋದ್ರಿಂದ ಆ ಒಂದು ಸೌಂಡ್ ಬಾಕ್ಸ್ ಏನಿದೆಯೋ ಅದ್ರ ಮೇಲೆ ಭಾರ ತಡೆಯಕ್ಕಾದ್ರೆ ಅದಕ್ಕೆ ಕೆಟ್ಟಿ ಬಿದ್ದಿರುವಂತದ್ದು. ಇದೆಲ್ಲವೂ ಕೂಡ ಅಷ್ಟೇ ಟಾಕ್ಸಿಕ್ ಚಿತ್ರದ ಕಾರ್ಯಕ್ರಮದಲ್ಲಿ ಆಯೋಜಕರು ಇರ್ತಾರಲ್ಲ, ಅವರ ಬೇಜವಾಬ್ದಾರಿತನದಿಂದ ಈ ದೊಡ್ಡ ಅನಾಹುತ ಸಂಭವಿಸಿದೆ ಅಂತ ಕೂಡ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಆಮೇಲೆ ಈವೆಂಟ್ ನಡೀತಿದ್ದ ವೇದಿಕೆ ಬಳಿನೇ ಇದ್ದ ಸೌಂಡ್ ಬಾಕ್ಸ್ ಕೂಡ ಅಷ್ಟೇ ಬೃಹತ್ ಪ್ರಮಾಣದಲ್ಲಿ ಇದ್ರೂ ಕೂಡ ಅದನ್ನ ತಡೆಕಾಗ್ತಾ ಇರಲಿಲ್ಲ. ಅಷ್ಟು ಜನರು ಆ ಬೃಹತ್ ಪ್ರಮಾಣದಲ್ಲಿ ಇದ್ದಂತಹ ಸೌಂಡ್ ಸಿಸ್ಟಮ್ ಅಲ್ಲಿ ಹತ್ತಿರೋದ್ರಿಂದ ಕಂಬ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಆಮೇಲೆ ಈ ದುರಂತದಲ್ಲಿ ಇದ್ದಂತಹ ಸಾಕಷ್ಟು ಪ್ರಮಾಣದಲ್ಲಿ ಒಂದು 4-5 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿರುತ್ತೆ. ಹಾಗೆ ಅಲ್ಲೇ ಇದ್ದಂತಹ ಮಹಿಳಾ ಅಭಿಮಾನಿಗೂ ಕೂಡ ಮೂರ್ಛೆ ಹೋಗಿದ್ದಾರೆ. ಅದಾದ್ಮೇಲೆ ಆಕೆ ಸರಿಯಾಗಿರಲ್ಲ, ಆದ್ರೆ 4 ಜನ ವಿದ್ಯಾರ್ಥಿಗಳಿಗೆ ಬಹಳ ಗಂಭೀರ ಆಗಿ ಇರೋದ್ರಿಂದ ಇನ್ನು ಅಲ್ಲಿರುವಂತಹ ಹೈದರಾಬಾದ್ನ ಪೊಲೀಸ್ ಠಾಣೆಗೆ ಈ ದೂರನ್ನ ದಾಖಲಿಸಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಇವರ ಬೇಜವಾಬ್ದಾರಿತನದಿಂದ ಈ ಕೃತ್ಯ ನಡೆದಿದೆ ಅನ್ನೋದಕ್ಕೆ ಈ ಘಟನೆ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅದೇ ರೀತಿಯಲ್ಲಿ ಪರಿಗಣಿಸಿ ಈಗ ಕೇಸ್ ಕೂಡ ದಾಖಲಿಸಿರುವಂತದ್ದು. ಇನ್ನು ಹೈದರಾಬಾದ್ನ ಪೊಲೀಸರು ಕೂಡ ಅಷ್ಟೇ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆಮೇಲೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ನ ಈ ಬೇಜವಾಬ್ದಾರಿತನದಿಂದ ಈ ಮಲ್ಲಾರೆಡ್ಡಿ ತಂಡಕ್ಕೂ ಕೂಡ ಎಫ್ಐಆರ್ ಭಯ ಇನ್ನು ಕಾಡ್ತಾ ಇದೆ. ಅದಾದ್ಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಸೈಬರ್ಬಾದ್ ಪೊಲೀಸರಿಂದಾನು ಕೂಡ ಇವತ್ತಿನಿಂದಾನೇ, ಈಗ ಸಂಜೆಯಿಂದಾನೇ ತನಿಖೆ ಆರಂಭವಾಗಿರುವಂತಹದ್ದು. ರಕ್ಷಾ, ಓಕೆ, ಧನ್ಯವಾದಗಳು ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಾಗಿ.